ಹೆಲೋ ಸ್ನೇಹಿತರೆ, ಇವತ್ತಿನ ರೆಸಿಪಿ ಬಂದು ಪ್ರೀಮಿಕ್ಸ್ ಪುದೀನ ಚಟ್ನಿ ಅಂತ. ಇದು 1 ಇಯರ್ವರೆಗೂ ಸ್ಟೋರೇಜ್ ಮಾಡಿ ಇಟ್ಕೋಬೋದು ನಾವು. ಇವಾಗ ಪುದೀನ ಚಟ್ನಿ ಯಾವ ಥರ ಪ್ರೀಮಿಕ್ಸ್ ಮಾಡೋದು ಮತ್ತು ಯಾವ ಥರ ಅದನ್ನು ಸ್ಟೋರೇಜ್ ಮಾಡೋದು, ಏನೇನು ಆ್ಯಡ್ ಮಾಡ್ತಾಯಿದ್ದೀನಿ ಅದೆಲ್ಲ ಈಗ ಈ ವಿಡಿಯೋಲಿ ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ದಪ್ಪವಾಗಿರೋ ಕಟ್ಟು ಕೊತ್ತಂಬರಿ, ಅದನ್ನು ಅಷ್ಟೇ ನೀಟಾಗಿ ದಪ್ಪ ಸ್ಟೆಮ್ ಬರುತ್ತಲ್ಲ ಅದೆಲ್ಲ ತೆಗೆದುಬಿಟ್ಟು ಎಳೆದಿರುತ್ತಲ್ಲ ಅದನ್ನು ಅಲ್ಲಿವರೆಗೂ ಕಟ್ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಆಮೇಲೆ ಇದು 2ರಷ್ಟು ಪುದೀನ ಸೊಪ್ಪು, ಪುದೀನ ಅಷ್ಟೇ ಸೇಮ್ ಅದ್ರಲ್ಲಿ ತುಂಬಾ ಮಣ್ಣಿರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಅದ್ರ ಮೇಲೆ ನಾವು ಕೊತ್ತಂಬರಿ ಎಷ್ಟು ತೊಗೊಂಡಿದ್ವಿ ಅದರಲ್ಲಿ ಅರ್ಧದಷ್ಟು ಕರ್ಬೇವಿನ ಸೊಪ್ಪು ತೊಗೋಬೇಕಾಗತ್ತೆ. ಈ ಕರ್ಬೇವಿನ ಸೊಪ್ಪು ನಾನು ಯಾಕೆ ಇದರಲ್ಲಿ ಆ್ಯಡ್ ಮಾಡ್ತೀನಿ ಅಂದರೆ, ಮಕ್ಕಳು ಇವಾಗ ಕರ್ಬೇವಿನ ಸೊಪ್ಪೆಲ್ಲ ತಿನ್ನೋದೇ ಇಲ್ಲ. ನಾವು ಯಾವುದ್ರಲ್ಲಿ ಒಗ್ಗರಣೆಲ್ಲ ಹಾಕಿದ್ರೂ ತೆಗೆದು ಸೈಡಲ್ಲಿ ಇಟ್ಬಿಡ್ತಾರೆ, ಅದಕ್ಕೋಸ್ಕರ. ಸೊ ನಾವು ಈ ಥರ ಆ್ಯಡ್ ಮಾಡ್ತಾ ಹೋದರೆ ಆರಾಮಾಗಿ ತಿಂದುಬಿಡ್ತಾರೆ. ನಾನು ಇದನ್ನು ಸ್ಟೋರೇಜ್ ಮಾಡ್ಬೋದು ಅಂತ ಹೇಳಿದ್ಮೇಲೆ ಯಾವ ಥರ ಸ್ಟೋರೇಜ್ ಅಂದರೆ ಯಾವುದೂ ಹಸಿ ಇರಬಾರ್ದು. ಹಾಗಾಗಿ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನ ನೀವು ಬೇಕಾದರೆ ಬಿಸಿಲಲ್ಲೂ ಒಣಗಿಸಿ ಇಟ್ಕೋಬೋದು. ಇಲ್ಲ ಅಂದರೆ ಮೈಕ್ರೋವೇವಲ್ಲಿ 3 ಮಿನಿಟ್ಸ್ ಇಡಿ, ಅದರಲ್ಲೇ ಫುಲ್ಲು ಡ್ರೈ ಆಗೋಗುತ್ತೆ. ನಾವು ಏನಕ್ಕೆ ಇದನ್ನು ಮೈಕ್ರೋವೇವಲ್ಲಿ ಇಡೋದು ಅಂದರೆ ಜಸ್ಟ್ ಅದರಲ್ಲಿರೋ ಮಾಯ್ಶ್ಚರ್ ಹೋಗಬೇಕು ಅಷ್ಟೇ. ಯಾಕಂದರೆ ಈಗ ಬಿಸಿಲಲ್ಲೆಲ್ಲ ಇಟ್ಟು ಒಣಗಿಸೋಷ್ಟು ಟೈಮ್ ಇಲ್ಲಪ್ಪ, ಏನು ಮಾಡೋದು, ಅಷ್ಟೆಲ್ಲ ನಾವು ವರ್ಕಿಂಗ್ ವುಮೆನ್ಸ್ ಇರ್ಬೋದು, ಅವೆಲ್ಲ ಸ್ವಲ್ಪ ಕಷ್ಟ ಆಗುತ್ತಲ್ವ. ಹಾಗಾಗಿನೇ ನಾವು ಮೈಕ್ರೋವೇವ್ನ ಯೂಸ್ ಮಾಡ್ಕೋಬೋದು. ಒಂದು ಕಡಾಯಿಗೆ ಒಂದೊಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ನಾವು ಏನು ಕೊತ್ತಂಬರಿ, ಪುದೀನ, ಕರ್ಬೇವಿನ ಸೊಪ್ಪು ಏನೇನು ತೊಗೊಂಡಿದ್ವಿ ಎಲ್ಲನೂ ಅಷ್ಟೇ ಸಪ್ರೇಟಾಗಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು. ಇದರಲ್ಲೂ ಅಷ್ಟೇ ಇರೋ ಮಾಯ್ಶ್ಚರೆಲ್ಲ ಹೋಗಬೇಕಾಗತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂದರೆ ಇದನ್ನು ಅಷ್ಟೇ ಮೈಕ್ರೋವೇವಲ್ಲಿ 3 ಮಿನಿಟ್ಸ್ ಇಡಿ, ಫುಲ್ಲು ಡ್ರೈ ಆಗುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ನಾನೆಲ್ಲ ಇಲ್ಲಿ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ. ಕರ್ಬೇವಿನ ಸೊಪ್ಪು ಅಷ್ಟೇ ಎಲ್ಲ ಇದೇ ಥರನೇ ನಾನು ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ವಿಡಿಯೋಲಿ ನೋಡ್ತಾ ಇರೋ ಪ್ರಕಾರ ಫುಲ್ಲು ಈ ಥರ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು. ನಾನು ಹೇಳ್ದಂಗೆ ಮೈಕ್ರೋವೇವ್ನು ನೀವು ಯೂಸ್ ಮಾಡ್ಕೋಬೋದು. ಈಗ ಇದಕ್ಕೆ ಇನ್ನೂ ಏನೇನು ಐಟಮ್ಸ್ ಎಲ್ಲ ಹಾಕಬೇಕಲ್ಲ ಅದೆಲ್ಲ ನೋಡ್ತಾ ಹೋಗೋಣ. ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸು, ಜೀರಿಗೆ. ಇದಕ್ಕೆ ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕ್ಕೊಳ್ಳಿ, ಒಳ್ಳೆ ಅರೋಮಾ ಇರುತ್ತೆ ಮತ್ತು ಡೈಜೆಷನ್ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ನಾವು ಪುದೀನ ಹಾಕೋದ್ರಿಂದ ಡೈಜೆಷನ್ ಏನು ಪ್ರಾಬ್ಲಮ್ ಆಗೋಲ್ಲ, ಬಟ್ ಒಂಥರ ಸ್ಮೆಲ್ ಇರ್ಬೋದು, ಟೇಸ್ಟ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಏನು ಬೇಳೆ ಎಲ್ಲ ಇರುತ್ತಲ್ಲ ಅದೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಸೊ ನೋಡ್ತಾ ಇದ್ರಲ್ಲ ಎಲ್ಲನೂ ಕರೆಕ್ಟ್ ಆಯ್ತದ. ಈಗ ಇದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ಳಿ. ಹುರ್ಗಡ್ಲೆ ಹಾಕೋದ್ರಿಂದ ಒಂದು ಒಳ್ಳೆ ಬೈಂಡಿಂಗ್ ಕೊಡುತ್ತೆ. ಅಂದರೆ ನಾವು ಪೌಡ್ರ್ ಮಾಡ್ತೀವಲ್ವ, ಸೊ ಅದೆಲ್ಲ ಮಾಯ್ಶ್ಚರ್ ಏನು ಇಲ್ದಿರ ನೋಡ್ಕೊಳ್ಳುತ್ತೆ ಅದು. ಸೊ ಇದಕ್ಕೆ ಲೆಮನ್ ಜ್ಯೂಸ್ ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ ಇದಕ್ಕೆ ಚಾಟ್ ಮಸಾಲ ಹಾಕ್ಬೋದು, ಇಲ್ಲಾಂದರೆ ಆಮ್ಚೂರ್ ಪೌಡರು ಸಹ ಹಾಕ್ಕೋಬೋದು. ಸೊ ನೋಡ್ತಾ ಇದ್ರಲ್ಲ, ಈಗ ಇದನ್ನೆಲ್ಲ ಒಂದು ಚಿಕ್ಕ ಜಾರ್ಗೆ ಹಾಕ್ಕೊಂಡು ನಾನು ಫುಲ್ಲು ಫೈನ್ ಪೌಡರ್ ಮಾಡ್ಕೋಬೇಕು. ಇದ್ರ ಜೊತೆಯಲ್ಲಿ ನಾನು ಆನಿಯನು ಹಾಕ್ಕೊಂಡಿದ್ದೀನಿ, ನಾನಲ್ಲಿ ಮೆನ್ಷನ್ ಮಾಡಿಲ್ಲ ನಿಮಗೆ. ಆನಿಯನು ಅಷ್ಟೇ ಮೈಕ್ರೋವೇವಲ್ಲಿ ಇಟ್ಕೊಂಡು ಮಾಡಿದ್ದೀನಿ, ಡ್ರೈ ಮಾಡಿ ಹಾಕ್ತಾಯಿದ್ದೀನಿ. ಮೊದಲಿಗೆ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಇದು ಪೌಡ್ರ್ ಆದಮೇಲೆ ನಾವು ಏನು ಸೊಪ್ಪೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ 1 by 1 ಹಾಕಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಸೊ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಹಾಗೆಯೇ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ. ಲೆಮನ್ ಜ್ಯೂಸ್ ಹಾಕೋದ್ರಿಂದ ನಮ್ಗೆ ಒಳ್ಳೆ ಹುಳಿ ಅಂಶ ಇರುತ್ತೆ. ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೋಬೇಕು. ಈಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನೇ ಸಹ ಹಂಗೆ ಸ್ಟೋರೇಜ್ ಮಾಡಿ ಇಟ್ಕೋಬೋದು, ಏನು ಇಶ್ಯೂ ಇಲ್ಲ. ಬಟ್ ನಾನು ಇದನ್ನು ಫಿಲ್ಟ್ರ್ ಮಾಡಿ ಅಂದರೆ ಜಲ್ಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಜಲ್ಡೆ ಮಾಡಿ ಇಡೋದ್ರಿಂದ ಅದರಲ್ಲಿ ಏನೇ ಸ್ವಲ್ಪ
ರಫ್ ಆಗಿರುತ್ತಲ್ಲ ಅದಿದ್ರೂ ಇನ್ನೊಂದು ಸರಿ ಅದನ್ನು ಪೌಡ್ರ್ ಮಾಡಿ ಮತ್ತೆ ಇದೇ ಥರನೇ ನಾನು ಜಲ್ಡೆ ಮಾಡಿ ಇಟ್ಕೊಳ್ತೀನಿ. ಈ ಜಲ್ಡೆ ಮಾಡೋದು ಏನಕ್ಕಪ್ಪ ಅಂತಂದರೆ ಅದರಲ್ಲಿ ಏನೇ ಒಂದು ಸ್ವಲ್ಪ ಕಡ್ಡಿ ಏನಾದರೂ ಇರುತ್ತಲ್ಲ ಅದು ಇರೋದಿಲ್ಲ. ನಾವು ಊಟ ಮಾಡುವಾಗ ಒಂಥರ ಬಾಯಿಗೆಲ್ಲ ಸಿಗುತ್ತಲ್ಲ ಆ ಥರ ಏನಿರಲ್ಲ, ನೀಟಾಗಿ ನಾವು ಊಟ ಮಾಡ್ಕೋಬೋದು. ಇದನ್ನು 8 ಕಂಟೈನರ್ ಆಗಿರ್ಬೋದು, ಇಲ್ಲ ಜಿಪ್ಲಾಕ್ ಕವರ್ಸ್ ಇರ್ಬೋದು, ಅದರಲ್ಲಿ ನಾವು ಸ್ಟೋರ್ ಮಾಡಿ ಫ್ರೀಝರಲ್ಲಿ ಇಟ್ಕೋಬೋದು. ಯಾವಾಗ ಬೇಕೋ ಆವಾಗ ತೊಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಪೌಡರ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಮೊಸರು ಸಹ ಹಾಕ್ಕೋಬೋದು. ಅನ್ನ ಹಾಕ್ಕೊಂಡು ಮೊಸರು ಇದು ಪೌಡ್ರ್ ಹಾಕ್ಕೊಂಡು ನಾವು ಕಲಿಸ್ಕೊಂಡು ಊಟ ಮಾಡ್ಬೋದು. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಲೇ ಅಂದ್ಕೊಳ್ತೀನಿ ಸ್ನೇಹಿತರೆ. ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.